ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ 2-3 ದಿನಗಳಲ್ಲಿ PDO ಒಂದು HK DBಗೆ ಆಯ್ಕೆ ಆದವರು ಯಾರೆಲ್ಲ ದಾಖಲಾತಿ ಪರಿಶೀಲನೆಗೆ ಅಂದರೆ 1/3 ಲಿಸ್ಟಲ್ಲಿ ಆಯ್ಕೆ ಆಗಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಕೂಡ ದಾಖಲಾತಿ ಪರಿಶೀಲನೆ ಇದೆ 29, 30ನೇ ತಾರೀಕು KPSCಯ ಕಚೇರಿಯಲ್ಲಿ. ಸೊ KPSC ನಡೆಸುವ ಯಾವುದೇ ಪರೀಕ್ಷೆಯಲ್ಲಿ ನೀವು ಆಯ್ಕೆ ಆದರೂ ಕೂಡ ನಿಮ್ಮ ಒಂದು ದಾಖಲಾತಿ ಪರಿಶೀಲನೆ ಅನ್ನೋದು ಮಾಡ್ತಾರೆ. ಓಕೆನಾ? ಯಾಕಂತಂದ್ರೆ ನಮ್ಮ ದೇಶದ ಯಾವುದೇ ಒಂದು ಪರೀಕ್ಷೆ ಬರೀರಿ ನೀವು ಗೌರ್ಮೆಂಟ್ ಎಕ್ಸಾಮ್, ಸೊ ಅಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದು ಕಾಮನ್ ಪ್ರೊಸೀಜರ್ ಆಗಿರುತ್ತೆ. ಸೊ ಅದರಲ್ಲಿ ಅದೇ ರೀತಿ KPSC ಇದು ಕೂಡ ನಿಮಗಿರುತ್ತೆ. ಸೊ KPSC ಯಾವುದೇ ಪರೀಕ್ಷೆಗೆ ಆಯ್ಕೆ ಆದರೂ ನೀವು 1/3 ಲಿಸ್ಟಲ್ಲಿ ನಿಮ್ಮ ಹೆಸರು ಬಂತಂದ್ರೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸಂಬಂಧಪಟ್ಟಾಗೆ ನಿಮಗೊಂದು ಲೆಟರ್ ಬರುತ್ತೆ, DB ಲೆಟರ್ ಮನೆಗೆ. ಸೊ ಅದರಲ್ಲಿ ಡೀಟೇಲ್ಡ್ ಆಗಿ ಕೊಟ್ಟಿರ್ತಾರೆ ಏನೆಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ. ತುಂಬ ಜನ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರಿ, ಸರ್ DBಗೆ ಸೆಲೆಕ್ಷನ್ ಆದವ್ರಿಗೆ ಯಾವ ರೀತಿ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನು, ಸೊ ಏನೆಲ್ಲ ದಾಖಲೆಗಳನ್ನ ತೆಗೆದುಕೊಂಡು ಹೋಗಬೇಕು ಅಂತ. ಸೊ ನೀವು ಅಪ್ಲಿಕೇಶನ್ ಹಾಕುವಾಗ ಏನೆಲ್ಲ ಕೊಟ್ಟಿರ್ತೀರ, SLC ಮಾರ್ಕ್ಸ್ ಕಾರ್ಡ್, PU ಮಾರ್ಕ್ಸ್ ಕಾರ್ಡ್, ಅಂದರೆ ಆ ಹುದ್ದೆ ಯಾವುದ್ರ ಮೇಲಿದೆ, ನಿಮ್ಮ ಕ್ವಾಲಿಫಿಕೇಶನ್ PUC ಮೇಲೆ ಇದೆಯಾ ಅಂದರೆ PU ವರೆಗೂ ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ, ಡಿಗ್ರಿ ಮೇಲೆ ಇದೆಯಾ, ಪದವಿ ಎಲ್ಲ ಅಂಕಪಟ್ಟಿಗಳನ್ನ ಕೊಟ್ಟಿರ್ತಾರೆ. ಸೊ ಅದು ಆ್ಯಂಡ್ ರಿಸರ್ವೇಷನ್ ಕ್ಲೈಮ್ ಮಾಡಿರುವಂಥ ಸರ್ಟಿಫಿಕೇಟ್ಸ್ ಇರುತ್ತೆ. ಇನ್ ಕೇಸ್ HK ಎಕ್ಸಾಮ್ ಬರೆದಿದ್ರೆ HK 371J ಸರ್ಟಿಫಿಕೇಟ್ ಬೇಕು, ಈ ರೀತಿ ಇರುತ್ತೆ. ಸೊ ಇದು ನಾರ್ಮಲ್ ಆಗಿ ನಿಮಗೆ ಮೊದಲನೇದಾಗಿ ಹೇಳ್ತಾ ಹೋಗ್ತೀನಿ. DB ಲೆಟರ್ ಬಂದಾದ್ಮೇಲೆ ತುಂಬ ಜನರಿಗೆ ಮಾಹಿತಿ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತೀನಿ. ಯಾವುದೇ ಸೇಮ್ ನೀವು PU ಮೇಲಾಗಿದ್ರೆ ಓಕೆ, ಡಿಗ್ರಿ ಮೇಲಾದರೆ ಏನೇನು ದಾಖಲೆಗಳು ಅಂತಂದರೆ ನಿಮ್ಮ ಒಂದು ಮೂಲ ದಾಖಲೆಗಳು ಅಂದರೆ ಒರಿಜಿನಲ್ ಸರ್ಟಿಫಿಕೇಟ್ಸ್ ಜೊತೆ ಸೆಲ್ಫ್ ಅಟೆಸ್ಟೆಡ್ ಜೆರಾಕ್ಸ್ ಮಾಡಿರುವಂಥ ಒಂದು 2-3 ಸೆಟ್ ಪ್ರತಿಗಳನ್ನ ನೀವು ಇಟ್ಕೊಳ್ಬೇಕು. ಅದರಲ್ಲಿ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಪದವಿ ಅಂಕಪಟ್ಟಿಗಳು 1 to 6 SEM ವಿತ್ ಕಾನ್ವೊಕೇಶನ್, ಅಂದರೆ ನಿಮ್ಮ ಪದವಿ ಪೂರ್ಣಗೊಂಡಿರೋದಕ್ಕೆ ಒಂದು ಸರ್ಟಿಫಿಕೇಟನ್ನು ಯೂನಿವರ್ಸಿಟಿ ಕೊಟ್ಟಿರುತ್ತೆ. ಸೊ ಅದು ಪದವಿ ಪ್ರಮಾಣ ಪತ್ರ, ಡಿಗ್ರಿ ಸರ್ಟಿಫಿಕೇಟ್ ಕೂಡ ಇರಬೇಕು. ಇದು ಕಂಪಲ್ಸರಿ. ಕೆಲವರು ಪ್ರಾವಿಷನಲ್ ಇದೆ, ಕಂಪಲ್ಸರಿ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು. ಆ್ಯಂಡ್ ಕನ್ನಡ ಮೀಡಿಯಂ ನೀವೇನಾದರೂ ಕ್ಲೈಮ್ ಮಾಡಿದ್ರೆ ಸರ್ಟಿಫಿಕೇಟ್ ಇರಬೇಕು, ರೂರಲ್ ಇರಬೇಕು, ಕ್ಯಾಶ್ ಆ್ಯಂಡ್ ಇನ್ಕಮ್. ಇನ್ ಕೇಸ್ 371J ಅಂದರೆ ಈಗ HK ಪರೀಕ್ಷೆ ಬರೆದವ್ರಿಗೆ HK ಸರ್ಟಿಫಿಕೇಟ್ ಇರಬೇಕು. ಆ್ಯಂಡ್ ಫಿಸಿಕಲಿ ಇದು ಡಿಸೇಬಲ್ಡ್ ಇರುತ್ತಲ್ಲ ಅಂಥವ್ರಿಗೂ ಕೂಡ ಸರ್ಟಿಫಿಕೇಟ್ ಇರಬೇಕು. ಆ್ಯಂಡ್ ಆಧಾರ್ ಕಾರ್ಡ್, ಫೋಟೋ, ಇಷ್ಟೆಲ್ಲ ದಾಖಲೆಗಳನ್ನು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗಬೇಕು. ಸೊ ಇಲ್ಲಿ ಏನು ಮಾಡ್ತಾರೆ, ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಪ್ಲಿಕೇಶನ್, ನೀವು ಅರ್ಜಿ ಸಲ್ಲಿಸುವಂಥ ಅಪ್ಲಿಕೇಶನ್ ಇರುತ್ತಲ್ಲ ಅದು, ಆ ಅಪ್ಲಿಕೇಶನ್ ಜೊತೆ ಆ ಒಂದು ನೇಮ್ ವಿತ್ ಮೆರಿಟ್ ಲಿಸ್ಟಲ್ಲಿರೋ ಹೆಸರನ್ನು ಟ್ಯಾಲಿ ಮಾಡ್ತಾರೆ. ಸೊ ಅದಾದಮೇಲೆ ಅರ್ಜಿ ವಿವರಗಳನ್ನು ಪರಿಶೀಲಿಸ್ತಾರೆ, ಸರಿಯಾಗಿದೆಯಾ, ಫೇಕ್ ಏನಾದರೂ ಸರ್ಟಿಫಿಕೇಟ್ಸ್ಗಳಿದೆಯಾ, ಅಥವಾ ಕೆಲವೊಂದು ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ ನೇಮು, ಅಂಥದ್ದು ಏನೇ ಇದ್ದರೂ ಮುಂಚೆನೇ ನೀವು ಕೋರ್ಟಿಂದ ಅಫಿಡವಿಟ್ ಮಾಡ್ಕೊಳ್ಳಿ. ನೇಮ್ಗಳು, ತಂದೆ ಹೆಸರು, ತಾಯಿ ಹೆಸರು, ಜನ್ಮ ದಿನಾಂಕಗಳು, ಈ ರೀತಿ ಏನು ಬದಲಾವಣೆಗಳು ಆಗಿರಬಾರ್ದು ನಿಮ್ಮ ಡಾಕ್ಯುಮೆಂಟ್ಸ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ SLC ಮಾರ್ಕ್ಸ್ ಕಾರ್ಡಲ್ಲಿ ಇರುವಂತೆಯೇ ಎಲ್ಲ ದಾಖಲೆಗಳಲ್ಲೂ ಕೂಡ ಇರಬೇಕು. ಸೊ ಇದನ್ನು ಪ್ರಮುಖವಾಗಿ ಎಲ್ಲ ಪರೀಕ್ಷೆ, ನಾಟ್ ಓನ್ಲಿ ಇನ್ KPSC, SSC, UPSC, ಯಾವುದೇ ಒಂದು ನೀವು ಕಾಲೇಜ್ ಅಡ್ಮಿಷನ್ ವೆರಿಫಿಕೇಶನ್ ಕೂಡ SLC ಮಾರ್ಕ್ಸ್ ಕಾರ್ಡ್ ಮೇಲೆ ಆ್ಯಸ್ ಇಟ್ ಇಸ್ ಡೇಟ್ ಆಫ್ ಬರ್ತನ್ನೇ ಕನ್ಸಿಡರ್ ಮಾಡ್ತಾರೆ, ಡೇಟ್ ಆಫ್ ಬರ್ತ್ ಆ್ಯಂಡ್ ಫಾದರ್ ಮದರ್ ನೇಮ್. ಸೊ ಓಕೆನಾ? KPSC ಕೂಡ ಅಷ್ಟೇ, KEAಗೂ ಕೂಡ ಅಷ್ಟೇ. ಇಷ್ಟು ದಾಖಲೆಗಳನ್ನು ಸಿದ್ಧವಾಗಿ ಇಟ್ಕೊಳ್ಬೇಕು. ಒಂದು 20 ಮಿನಿಟ್ಸ್ ನಿಮ್ಮ ವೆರಿಫಿಕೇಶನ್ ಆಗುತ್ತೆ, ಅಲ್ಲಿ ದಾಖಲೆಗಳನ್ನ ಪರಿಶೀಲಿಸ್ತಾರೆ, ಆಮೇಲೆ ನಿಮಗೆ ಕೊಡ್ತಾರೆ. ಸೊ ನಿಮ್ಮದೊಂದು ದಾಖಲಾತಿ ಪರಿಶೀಲನೆ ಆದಮೇಲೆ ಪ್ರಾವಿಷನಲ್ ಲಿಸ್ಟ್ ಅಂತ ಬಿಡ್ತಾರೆ. ಸೊ ಇಲ್ಲಿ ಎಲ್ಲ ಸರಿಯಾಗಿ ಆಯಿತು ಅಂತಂದರೆ ನೆಕ್ಸ್ಟ್ ಪ್ರಾವಿಷನಲ್ ಲಿಸ್ಟಲ್ಲಿ ನೀವು ಆಯ್ಕೆ ಆಗಿರ್ತೀರ. ಸೊ ಇಷ್ಟಿರುತ್ತೆ. ಯಾಕಂದರೆ ಇಲ್ಲಿ ಕೂಡ ಮತ್ತೆ ಕಾಂಪಿಟೇಷನ್, ಕೆಲವ್ರದ್ದು ಸರ್ಟಿಫಿಕೇಟ್ಸ್ಗಳಿರುತ್ತಲ್ಲ, ರೂರಲ್ ರಿಸರ್ವೇಷನ್ ಕೆಲವೊಂದು, ಆ್ಯಂಡ್ PDP ಅಂತ ಹೇಳಿರುತ್ತೆ, ಅಂದರೆ ಈಗ ಕೆಲವರು ಭೂಮಿಗಳನ್ನ ಸರ್ಕಾರಕ್ಕೆ ಕೊಟ್ಟಿರ್ತಾರೆ, ಸರ್ಕಾರ ಕೆಲವೊಂದಿಷ್ಟು ಯೋಜನಾ ನಿರಾಶ್ರಿತರು ಅಂತ ಕರೀತಾರೆ. ಅವರ ಲ್ಯಾಂಡಲ್ಲಿ ಏನೋ ಒಂದು ಕ್ಯಾನಲ್ ಹೋಗಿರುತ್ತೆ ಅಥವಾ ಇನ್ನೇನೋ ಸರ್ಕಾರಿ ಯೋಜನೆಗಳಾಗಿರುತ್ತೆ. ಸೊ ಅದು ಸರ್ಟಿಫಿಕೇಟ್ ಕೂಡ ತುಂಬ ಇಂಪಾರ್ಟೆಂಟ್. ಅಂಥವ್ರು ಯಾರಾದರೂ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ ಅದು, ಎಸ್ಪೆಷಲಿ ನಮ್ಮ ಸ್ಟೇಟ್ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಗುವಂಥದ್ದು. ಸೊ ಅದು ಕೂಡ ಇಷ್ಟು ದಾಖಲೆಗಳನ್ನು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗಬೇಕು. ಓಕೆನಾ? ಇಷ್ಟಾಯಿತು ಅಂತಂದರೆ ನಿಮ್ಮ ವೆರಿಫಿಕೇಷನಲ್ಲಿ ಮುಗಿಸ್ತಾರೆ. ಸೊ ನೆಕ್ಸ್ಟ್ ನಾನ್ HK PDO ರಿಸಲ್ಟು
ನಾನು ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು PDO ನಾನ್ ಎಚ್ ಕೆ ರಿಸಲ್ಟು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಕ್ಟೋಬರಲ್ಲಿ ನಿಮಗೂ ಕೂಡ ಡಿ ವಿ ಇರುತ್ತೆ. ಯಾರಾದರೂ ನಿಮ್ಮ ಸ್ನೇಹಿತರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತಾ ಇದ್ದರೆ ಅವ್ರ ಹತ್ರ ಮಾಹಿತಿ ಕೇಳ್ಕೊಳ್ಳಿ. ಸೊ ಈಗ HK ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಅವ್ರು ಬಂದ್ಮೇಲೆ ಕೇಳಿ ಯಾವ ಥರ ವೆರಿಫಿಕೇಷನ್ ಪ್ರೊಸೀಜರ್ ಏನು ಅಂತ, ಅವರಿಂದ ಎಕ್ಸ್ಪೀರಿಯನ್ಸ್ ತೆಗೆದುಕೊಳ್ಳಿ. ನಾನ್ HK ಇದ್ದವರಾದರೆ ಪ್ರಿಪೇರ್ ಆಗಿ. ಸೊ ಒಟ್ಟಿನಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ನೀಟ್ ಆ್ಯಂಡ್ ಸೆಕ್ಯೂರ್ ಆಗಿ ಇಟ್ಕೊಳ್ಳಿ. ಕೆಲವರು ಡಾಕ್ಯುಮೆಂಟ್ಸ್ಗಳನ್ನ ಮೇಂಟೈನ್ ಮಾಡಲ್ಲ. ಸೊ ಅದನ್ನು ಹಂಗೆ ಮಾಡಬಾರ್ದು. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಆಗ್ತಿದ್ದೀರಾ ನೀವು ಅಂದರೆ ಮೊದಲು ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರಬೇಕು. ಸೊ ಅಲ್ಲೇ ನೀವು ಅರ್ಧ ಫೈಲ್ ಆ್ಯಂಡ್ ಅಪ್ಲಿಕೇಶನ್ ಹಾಕುವಾಗ ತುಂಬ ಕೇರ್ಫುಲ್ಲಾಗಿ ಪ್ರತಿಯೊಂದನ್ನು ಮತ್ತೊಂದು ಸಲ ವೆರಿಫೈ ಮಾಡಿ ಫೈನಲ್ ಮಾಡಬೇಕು. ನೀವು ಕೆಲವೊಂದು ಸಲ ನೇಮ್ ಮಿಸ್ಟೇಕ್ ಮಾಡಿಬಿಟ್ಟಿರ್ತೀರ, ಫಾದರ್ ನೇಮು. ಸೊ ಹಂಗೆ ಮಾಡಬೇಡಿ. ಆ್ಯಂಡ್ ಅಡ್ರೆಸ್ಸು, ಕಮ್ಯುನಿಕೇಷನ್ ಅಡ್ರೆಸ್ ಎಲ್ಲ ಚೆನ್ನಾಗಿ ಫಿಲ್ ಮಾಡಬೇಕು. ಸೊ ಇಷ್ಟು ಮಾಹಿತಿ ಇದೆ. ಈ ಮಾಹಿತಿ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಖಂಡಿತವಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೊಮ್ಮೆ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.